ಹಾಯ್, ಹಲೋ, ನಮಸ್ಕಾರ ಗೆಳೆಯರೇ. ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸಿದ್ದೀನಿ. ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋನ ಎಲ್ಲೂ ಓಡಿಸಿ ನೋಡ್ತೀರಾ. ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಯಾಕೆ ಅಂತಂದರೆ ಪೂರ್ತಿ ವಿಡಿಯೋ ನೋಡಿದಾಗ ಮಾತ್ರ ಅದರಲ್ಲಿರತಕ್ಕಂಥ ಸಾರಾಂಶ ನಿಮಗೆ ಅರ್ಥ ಆಗುವಂಥದ್ದು. ಹಂಗಾಗಿ ಹೇಳ್ತಾ ಇರೋದು, ಓಡಿಸಿ ಸ್ಕಿಪ್ ಮಾಡಿ ಓಡಿಸಿ ನೋಡಿದ್ರೆ ಏನೂ ಅರ್ಥ ಆಗೋದಿಲ್ಲ ನಿಮಗೆ. ಹಾಗಾಗಿ ಹೇಳ್ತಾ ಇರೋದು ನೋಡಿ, ಇದು ನಮ್ಮ ರಾಜ್ಯದ ಹೆಮ್ಮೆಯ ಹೆಗ್ಗುರುತಾದಂಥ ತಾಯಿ ಭುವನೇಶ್ವರಿಯ ಭಾವಚಿತ್ರ. ಮುಂದೆ ತಾಯಿ ಭುವನೇಶ್ವರಿಯ ಭಾವಚಿತ್ರ ಇರುವಂಥದ್ದು. ಹಿಂದೆ ನಮ್ಮ ಕನ್ನಡದ ಹೆಮ್ಮೆಯ ಭಾವನಾತ್ಮಕ ಬೆಸುಗೆಯ ಕನ್ನಡಾಂಬೆಯ ಭೂಪಟ ಇರುವಂಥದ್ದು. ಇಷ್ಟೆಲ್ಲ ಯಾಕೆ ವರ್ಣಿಸ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ರಕ್ತದ ಕಣಕಣದಲ್ಲೂ ಕೂಡ ಕನ್ನಡದ ಇಂಪು, ಕರ್ನಾಟಕದ ಕಂಪು ತಂಗಾಳಿ ಸೂಸ್ತಾ ಇರೋಂಥ ಈ ಒಂದು ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಈ ಸಿದ್ದರಾಮಯ್ಯ ಅವರ ಘನತೆವೆತ್ತ ಸರ್ಕಾರ ಏನಿದೆ, ಏನೇನು ಕಾರ್ಯಕ್ರಮ ಮಾಡಿದಾರೋ, ಏನೇನು ಬಿಟ್ಟಿದ್ದಾರೋ ಅದಂತೂ ಒಂದು ಬದಿಗಿಟ್ಟರೆ, ಇಲ್ಲಿವರೆಗೂ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಸಾಧನೆ ಒಂದು ತೂಕ ಆದರೆ ಇದೊಂದೇ ಒಂದು ತೂಕ ಅಂತ ಹೇಳ್ಬೋದು. ಆ ಮಟ್ಟಕ್ಕೆ ಇದನ್ನು ಬಿಂಬಿಸಿದ್ದಾರೆ. ಭಾಳ ಗ್ರೇಟ್ಫುಲ್. ಸಿದ್ದರಾಮಯ್ಯ ಸರ್ಕಾರ ತುಂಬ ಒಳ್ಳೆ ಕೆಲಸ ಮಾಡಿದೆ. ಕನ್ನಡಾಂಬೆಯ ಪಾದಪುಷ್ಪಗಳಿಗೆ ನಮನ ಮಾಡುತ್ತಾ, ನಮಿಸುತ್ತಾ, ತಾಯಿ, ಕನ್ನಡ ತಾಯಿ ಎಲ್ಲರಿಗೂ ಆರೋಗ್ಯ, ಆಯಸ್ಸು, ಐಶ್ವರ್ಯ, ಅಭಿವೃದ್ಧಿ ಎಲ್ಲವನ್ನೂ ಕೊಡಲಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ನೋಡೋಣ. ವಿಡಿಯೋ ನೋಡ್ತಾ ಹಾಗೇ ರಾಷ್ಟ್ರಕವಿ ಕುವೆಂಪು ಅವರು ರಚನೆ ಮಾಡಿರ್ತಕ್ಕಂಥ ರಾಷ್ಟ್ರಗೀತೆ ಅಂತಲೇ ಹೇಳ್ಬೋದು. ಇದನ್ನು ರಾಷ್ಟ್ರಗೀತೆ ಅಂತ ಒಪ್ಕೊಳ್ಳೋದಕ್ಕೆ ಅಂದಿನ ಕಾಂಗ್ರೆಸ್ ಸರ್ಕಾರ ಸಿದ್ಧ ಇಲ್ಲದೆ ಇರೋಂಥ ಕಾರಣ ರವೀಂದ್ರನಾಥ ಟ್ಯಾಗೂರ್ ಅವರ ಒಂದು ರಚನೆಯನ್ನು ಆಯ್ಕೆ ಮಾಡ್ಕೊಳ್ತು. ಆದರೂ ಕೂಡ ಇವತ್ತಿಗೂ ರಾಜ್ಯದಲ್ಲಾಗಲಿ ರಾಷ್ಟ್ರದಲ್ಲಾಗಲಿ ಗುಂಗುಡುವಂಥ ಒಂದೇ ಒಂದು ರಚನೆ ಏನಾದರೂ ಇದ್ದರೆ ಅದಕ್ಕೆ ಒಂದು ಸಮಾನವಾಗಿ ಇದೇ ಒಂದು ಕುವೆಂಪು ಅವರ ರಚನೆ. ಬನ್ನಿ ಕೇಳಿ, ಆನಂದಿಸಿ, ಎಲ್ಲರೂ ಭಾಗಿಯಾಗಿ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮುಕುಟದ ನವಮಣಿಯ, ಗಂಧದ ಚಂದದ ಹೊನ್ನಿನ ಗಣಿಗೆ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಗೆ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸಿರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲತಮ ಪತಂಜಲ ಗೌತಮ ಜಿನುನಿತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವಾರ ವಿದ್ಯಾರಣ್ಯ, ರನ್ನ ಷಡಕ್ಷರ ಪೊನ್ನ, ಪಂಪಲಕ್ಷ್ಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ,
ಡಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕರ ಜೈನರುದ್ಯಾನ ಜನಕರ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ಏಹ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಹಿಂದ್ ಜೈ ಕರ್ನಾಟಕ. ನೋಡಿ, ಇದು ಸಿದ್ದರಾಮಯ್ಯ ಅವರ ಒಂದು ಅಪರೂಪವಾಗಿರುವಂಥ ಒಂದು ಯೋಜನೆ ಅಂತ ಹೇಳ್ಬೋದು. ಈ ಯೋಜನೆ ಈಗ ಹೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಏನು ಗಂಗಾ ನದಿಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಎದ್ದರೆ ಪಾಪ ಪರಿಹಾರ ಆಗೋಗ್ಬಿಡುತ್ತಾ ಅಂತ. ಅದೇ ಖರ್ಗೆ ಅವರು ಸಿದ್ದರಾಮಯ್ಯನ ಪ್ರಶ್ನೆ ಮಾಡಬೇಕಾಗಿತ್ತು, ಈ ಸ್ಟ್ಯಾಚು ಮಾಡೋದ್ರಿಂದ ನಿಮ್ಮಲ್ಲಿರೋಂಥ ಏನು ಇವತ್ತು ಯಾವುದೇ ರೀತಿ ಯೋಜನೆಗಳಿಗೆ ಹಣ ಇಲ್ವಲ್ಲ, ಹಣ ಹರ್ಕೊಂಬಂದ್ಬಿಡುತ್ತಾ ಅಂತ ಒಂದು ಮಾತು ಕೇಳಬೇಕಾಗಿತ್ತು ಸಿದ್ದರಾಮಯ್ಯ ಅವ್ರನ್ನ. ರಾಜಕಾರಣ ಒಂದು ಕಡೆ ಇರಲಿ, ಸಿದ್ದರಾಮಯ್ಯ ಅವ್ರು ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಭಾಳ ವಿಶೇಷ, ವಿಭಿನ್ನ ಹಾಗೂ ಅರ್ಥಪೂರ್ಣ. ಯಾಕೆ ಅಂದರೆ ಒಂದು ಭಾಷೆ, ಒಂದು ಧರ್ಮ, ಒಂದು ಸಂಸ್ಕೃತಿ ಅಂತ ಬಂದಾಗ ಅದಕ್ಕೆ ಎಷ್ಟೇ ದೊಡ್ಡ ಮಟ್ಟದಲ್ಲಾದರೂ ಸರಿ ಅಥವಾ ಯಾವುದೇ ಮಟ್ಟದಲ್ಲಾದರೂ ಸರಿ ನಾವು ತೋರ್ತಕ್ಕಂಥ ಗೌರವ, ಆದರ, ಪ್ರೀತಿ, ವಿಶ್ವಾಸ ಇವೆಲ್ಲವೂ ಬಹಳ ಅರ್ಥಗರ್ಭಿತವಾಗಿರುತ್ತೆ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವು ನಾಯಕರುಗಳು ಈ ಒಂದು ವಿಷ ಬೀಜ ಏನು ಧರ್ಮ, ಜಾತಿ ಮತ್ತು ಏನು ಇವನು ಹಿಂದೂ, ಇವನು ಮುಸ್ಲಿಂ, ಇವನು ಕ್ರೈಸ್ತ ಇವೆಲ್ಲವನ್ನು ಧರ್ಮಾಂಧತೆಗೆ ತಳ್ಳಿ ಆಳ ನೋಡಿ ಜನ ತಳ್ತಾರಲ್ಲ, ಆ ಒಂದು ಭಾವನೆಯಲ್ಲಿರತಕ್ಕಂಥ ಕೆಲವೇ ರಾಜಕಾರಣಿಗಳು, ಆ ರಾಜಕಾರಣಿಗಳ ಕುಚೋದ್ಯದ ಮಾತಿನಿಂದ ಇಡೀ ಒಂದು ದೇಶನೇ ಒತ್ತುವರಿದಿದೆ. ನೋಡಿ, ಇದು ಭಾಳ ತುಂಬ ಚೆನ್ನಾಗಿ ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಕಲಾತ್ಮಕತೆ ಹಾಗೂ ನೈಪುಣ್ಯತೆ ಹಾಗೂ ಸರ್ಕಾರದ ಒಂದು ಒಳ್ಳೆಯ ಯೋಜನೆ ಅಂತ ಹೇಳ್ಬೋದು. ಇದು ಒಂದು ರೀತಿ ವಿಧಾನಸೌಧನೇ ಒಂದು ಪ್ರವಾಸಿ ತಾಣ. ಆ ವಿಧಾನಸೌಧಕ್ಕೆ ಒಂದು ಕಿರೀಟ ಇಟ್ಟಂಗೆ ಆಗೋಯ್ತು. ಈಗ ಈ ವಿಧಾನಸೌಧದ ಸುತ್ತ ಕೆಂಗಲ್ ಹನುಮಂತಯ್ಯ ಅವರಾಗಿರ್ಬೋದು, ದೇವರಾಜ ಅರಸು ಅವರಾಗಿರ್ಬೋದು, ಹಾಗೆ ಅಂಬೇಡ್ಕರ್ ಅವರಾಗಿರ್ಬೋದು, ಸರ್ ಎಂ ವಿಶ್ವೇಶ್ವರಯ್ಯ ಆಗಿರ್ಬೋದು, ಇದೇ ರೀತಿ ನಾನಾ ರೀತಿಯಲ್ಲಿ ನಾನಾ ಜನಗಳದ ಶಕ್ತಿಗಳ ಒಂದು ಕೇಂದ್ರ ಬಿಂದು ಈ ವಿಧಾನಸೌಧ. ಇವರೆಲ್ಲರಿಗೂ ವಿಧಾನಸೌಧಕ್ಕೆ ಸೇರಿ ಕಿರೀಟ ಇಟ್ಟಂಗೆ ಆಗಿರೋವಂಥದ್ದು ಈ ನಮ್ಮ ಕನ್ನಡ ತಾಯಿಯ ಭೂಪಟ. ಈ ಭೂಪಟಕ್ಕೆ ಒಂದು ಮೆರುಗು ತಂದಿರುವಂಥದ್ದು ಮತ್ತು ಈ ಭೂಪಟಕ್ಕೆ ಒಂದು ಬೆಲೆ ಬಂದಿರುವಂಥದ್ದು, ಹಾಗೆ ಒಂದು ಗೌರವ ತಂದಿರುವಂಥದ್ದು ತಾಯಿ ಭುವನೇಶ್ವರಿಯ ಚಿತ್ರಣ. ನೋಡಿ, ಭಾಳ ಎಷ್ಟು ಚೆನ್ನಾಗಿದೆ ಅಂತಂದರೆ, ಇಲ್ಲಿ ಇದನ್ನು ನೋಡಿದಂಥವರು ನಿಜವಾಗಲೂ ಸಿದ್ದರಾಮಯ್ಯ ಅವರ ಒಂದು ವೈಖರಿಗೆ ಜೈ ಅನ್ನಲೇಬೇಕು, ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. ಸಾರಿ ನಾನು ಸಿದ್ದರಾಮಯ್ಯ ಅವ್ರಿಗೆ ಯಾಕೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಅವರು ಇಲ್ಲಿವರೆಗೂ ಉಡಾಫೆ ಮಾತು ಮತ್ತೊಂದು ಮಗದೊಂದು ಏನೇ ಇರ್ಬೋದು, ಆದರೆ ಅವ್ರು ಮಾಡಿರ್ತಕ್ಕಂಥ ಈ ಒಂದು
ಒಂದು ನಿರ್ಧಾರ ಇದೆಯಲ್ಲ, ತಾಯಿ ಭುವನೇಶ್ವರಿಯನ್ನು ವಿಧಾನಸೌಧದಲ್ಲಿ ಪ್ರತಿಷ್ಠಾಪನೆ ಮಾಡೋವಂಥದ್ದು ಭಾಳ ಅರ್ಥಗರ್ಭಿತವಾದಂಥ ಒಂದು ಕಾರ್ಯಕ್ರಮ ಇದು. ಇವರು ಮಾಡಿರೋದಕ್ಕೆ ಇನ್ನೂ ಒಂದು 100 ಬಾರಿ ಧನ್ಯವಾದ ಹೇಳಿದ್ರು ಸಾಲೋದಿಲ್ಲ. ಅಂಥ ಒಳ್ಳೆಯ ಕಾರ್ಯಕ್ರಮ ಇದು. ನೋಡಿ, ತಾಯಿ ಭುವನೇಶ್ವರಿಯ ಸಂಪೂರ್ಣ ಚಿತ್ರಣ ಹಾಗೂ ಕರ್ನಾಟಕದ ಸಂಪೂರ್ಣ ಭೂಪಟ, ಎಲ್ಲ ಜಿಲ್ಲೆಗಳನ್ನು ಒಳಗೊಂಡ ಒಳ್ಳೆ ಭೂಪಟ ಒಂದು. ಇದ್ರ ಜೊತೆಗೆ ಆರ್ ಸಿ ಕಾಲೇಜ್ನವ್ರು ಕೂಡ ಒಂದಷ್ಟು ಜನ ಬಂದಿದ್ದರು. ನೋಡಿ, ಅವರೆಲ್ಲರನ್ನೂ ಕುಂಡಿಸಿ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದೆ. ಎಲ್ಲ ಆರ್ ಸಿ ಕಾಲೇಜು ಸ್ಟೂಡೆಂಟ್ಸ್ ಇವರೆಲ್ಲ, ಅವ್ರನ್ನೆಲ್ಲ ಸೇರಿ ಒಂದು ವಿಡಿಯೋ ಮಾಡಿದೆ. ಹಾಗೆ ನೋಡಿ, ತಾಯಿ ಭುವನೇಶ್ವರಿ ಹಾಗೂ ಕನ್ನಡದ ಒಂದು ಭೂಪಟ, ಅದ್ರ ಜೊತೆಗೆ ಆರ್ ಸಿ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿಯರು ಎಲ್ಲರೊಡಗೂಡಿ ಒಂದು ಚಿತ್ರಣ, ಕಿರುಚಿತ್ರಣ. ಎಲ್ಲರಿಗೂ ಶುಭವಾಗಲಿ. ಎಲ್ಲರೂ ಒಳ್ಳೆ ರೀತಿಯಲ್ಲಿ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಒಳ್ಳೆಯ ಹೆಮ್ಮೆ ತರುವಂಥ ಧೀಮಂತ ನಾಯಕರುಗಳಾಗಲಿ, ಧೀಮಂತ ವಿದ್ಯಾವಂತರಾಗಲಿ, ಹಾಗೆ ದೇಶ ಬೆಳಗುವಂಥ ಅಧಿಕಾರಿಗಳಾಗಿ ಬೆಳಗಲಿ. ನಿಮ್ಮೆಲ್ರಿಗೂ ಈ ವಿದ್ಯಾರ್ಥಿನಿಯರೇ, ನಿಮ್ಮೆಲ್ರಿಗೂ ಒಂದು ಹ್ಯಾಟ್ಸ್ ಆಫ್. ಎಲ್ಲರೂ ಮುಂದಿನ ಭವಿಷ್ಯ ನಿಮ್ಮ ಕೈಯಲ್ಲಿ. ಬೆಳೆಯಿರಿ, ಬೆಳೆಸಿರಿ, ಬೆಳಗಿರಿ. ಹಾಗೆ ನಮ್ಮ ಚಾನಲ್ ಜೊತೆಗೂಡಿ ನಡೆಯಿರಿ. ನಮ್ಮ ಚಾನಲ್ಗೆ ಸಹಕಾರ ಕೊಡಿ. ಬೆಳೀತಾ ಹೋಗಿ. ಜೈ ಹಿಂದ್, ಜೈ ಕನ್ನಡಾಂಬೆ.